ನನಗೆ ಈಗಾಗಲೇ 2 ಬಾರಿ ವಾಲ್ವ್ನ ತೊಂದರೆಯಿಂದ ಅಳವಡಿಸಿರ್ತಕ್ಕಂಥದ್ದೇನಿದೆ, ನನಗೆ ಬೈ ಬರ್ತು ಸ್ವಲ್ಪ ಆರ್ಟಿಲರಿ ಫಂಕ್ಷನ್ನಲ್ಲಿ ವೀಕ್ನೆಸ್ ಇದೆ. ಅದು ಬೈ ಬರ್ತೆ ನನಗಾಗಿರ್ತಕ್ಕಂಥ ಒಂದು ದೋಷ ನನ್ನ ದೇಹದಲ್ಲಿ. ಅದರ ಹಿನ್ನೆಲೆಯಲ್ಲಿ 2 ಬಾರಿನೂ ನನಗೆ ಟಿಶ್ಯೂ ವಾಲ್ವ್ ಏನು ಹಾಕಿದ್ರು. ಯೂಶಲಿ 2 ಥರ ವಾಲ್ವ್ ಹಾಕ್ತಾರೆ. ಒಂದು ಟಿಶ್ಯೂ ವಾಲ್ವ್ ಅಂತಕ್ಕಂಥದ್ದು ಕೆಲವು ಪ್ರಾಣಿಗಳಿಂದ ಇದೇನು ಮಾಡಿ ತಯಾರು ಮಾಡಿರ್ತಾರೆ, ಅದಿರ್ಬೋದು. ಇನ್ನೊಂದೇನು ಹೇಳ್ತಾರೆ ಮೆಟಾಲಿಕ್ ವಾಲ್ವ್. ಮೆಟಾಲಿಕ್ ವಾಲ್ವ್ ಹಾಕಿದ್ರೆ ಅದು ಒಂದು 20-25 ವರ್ಷ ಸಮಸ್ಯೆ ಇರ್ತಿರಲಿಲ್ಲ. ಆದರೆ ನನ್ನ ಬಿಡುವಿಲ್ಲದ ಕಾರ್ಯಕ್ರಮಗಳಿದೆಯಲ್ಲ, ನಾನು ಸರಿಯಾದ ಸಮಯಕ್ಕೆ ಮೆಡಿಸಿನ್ ತಗೊಳ್ಳಲ್ಲ ಅಂತೇಳಿ ಡಾಕ್ಟ್ರುಗಳು ನನಗೆ ಒಂದು ಟಿಶ್ಯೂ ವಾಲ್ವ್ ಹಾಕಿದ್ರು. ಅದರ ಲೈಫೇ 9 ವರ್ಷ 10 ವರ್ಷ. ಒಂದು ಬಾರಿ ಹಾಕಿದ್ದು 10 ವರ್ಷ ಕಂಪ್ಲೀಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಸ್ರೇಲ್ಗಿದ್ದಾಗ ನಾನು ಹೋದಾಗ ಏನಾಯಿತು ಸಮಸ್ಯೆ, ಈಗ 6 ವರ್ಷಕ್ಕೆ ಡ್ಯಾಮೇಜ್ ಆಗಿದೆ. ಕಾರಣ ನಾನು 2ನೇ ಬಾರಿ ಚಿಕಿತ್ಸೆಗೆ ಒಳಗಾಗಿ ಕೇವಲ 15-20 ದಿವಸದಲ್ಲಿ ಪಕ್ಷದ ಸಂಘಟನೆಗೆ ಹೊರಟ್ಬಿಟ್ಟೆ. ಕುಮಾರ ಪರ್ವ ಅಂತೇಳಿ 2018 ಚುನಾವಣೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಅವತ್ತು ಬಿಡುವಿಲ್ಲದ ಕಾರ್ಯಕ್ರಮಗಳು, ಮತ್ತೆ ಕಳೆದ ಚುನಾವಣೆಯಲ್ಲಿ 90 ದಿನ ಬಸ್ನಲ್ಲೇ ಮಲಗಿ ಬಸ್ನಲ್ಲೇ ಊಟ ಮಾಡಿ 3 ಗಂಟೆ 2 ಗಂಟೆ ರಾತ್ರಿ ಊಟ, ಇದೆಲ್ಲ ಸ್ವಲ್ಪ ಅದರ ಮೇಲೆ ಪರಿಣಾಮ ಬೀರಿದೆ. ಆದರೆ ಈ ಬಾರಿ ನನಗೆ ಡಾಕ್ಟರ್ಗಳೊಂದು ವಿಶ್ವಾಸ ಮಾಡಿ ಕೊಟ್ಟಿದ್ದಾರೆ. ಈಗಿನ ಒಂದು ವ್ಯವಸ್ಥೆಯಲ್ಲಿ ಭಾಳ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ, ವರಿ ಮಾಡಬೇಡಿ ಅಂತ ಹೇಳಿ ಅಮೇರಿಕಾದಿಂದ ಒಬ್ಬರು ಡಾಕ್ಟರ್ ಬರ್ತಾ ಇದ್ದಾರೆ. ಈಗ ನಮ್ಮ ಡಾಕ್ಟರ್ ಮಂಜುನಾಥ್ ಅವರ ಸ್ಟೂಡೆಂಟಾಗಿ ಇದ್ದಂಥವ್ರು. ಇದು ಡಾಕ್ಟರ್ ಮಂಜುನಾಥ್ ಅವರು ನಾಡಿನ ಲಕ್ಷಾಂತರ ಕುಟುಂಬಗಳ ಮಾಂಗಲ್ಯ ಉಳಿಸಿರ್ತಕ್ಕಂಥದ್ದು ಬೇರೆ ಕುಟುಂಬಗಳಲ್ಲಿ. ನಮ್ಮ ಡಾಕ್ಟರ್ ಮಂಜುನಾಥ್ ಕುಟುಂಬದಲ್ಲಿ ಅವರ ಸಂಬಂಧಿ ನಾನು ಬಾಮೈದ. ನನಗೂ ಇವತ್ತೇನಾದ್ರೂ ಲೈಫ್ ಇನ್ನೂ ಮುಂದುವರೆದಿದೆ ಅಂದರೆ ಅದಕ್ಕೂ ಕಾರಣ ಡಾಕ್ಟರ್ ಮಂಜುನಾಥೇ ಇದ್ದಾರೆ. ರಾಜ್ಯದಲ್ಲಿ ಮಾಡಿರೋದು ಬೇರೆ ಸೇವೆ, ಕುಟುಂಬದಲ್ಲಿ ನಾನು ಇವತ್ತು 17 ವರ್ಷ ಈ ಶ್ರಮಪಟ್ಟು ಇನ್ನೂ ಜೀವಂತ ಉಳಿದೀನಿ ಅಂದರೆ ಅದಕ್ಕೂ ಡಾಕ್ಟರ್ ಮಂಜುನಾಥ್ ಕಾರಣ ಇದ್ದಾರೆ. ಅವರ ಕೆಲವು ಸಲಹೆಗಳು ತಗೊಂಡೆ ಇವತ್ತೇನು ಆಪರೇಷನ್ಗೆ ಹೊರಟಿದ್ದೇನೆ. ನನಗೆ ಭಾಳ ಹೇಳ್ತಾರೆ, ಇಲ್ಲ ಸ್ವಲ್ಪ ರೆಡಿ ಆಗಿಬಿಟ್ರೆ ನಿನ್ನ ದೇಹ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಲ್ಲ, ನುಗ್ಗು ಬಿಡ್ತೀಯ ಪಕ್ಷ ಅಂತ ಹೇಳಿ ಅದನ್ನು ಹೇಳ್ತಾರೆ. ಆ ಥರ ಮಾಡಬೇಡ ಅಂತೇಳಿ. ಆದರೆ ನನಗೆ ನನ್ನ ಪಕ್ಷದ ಕಾರ್ಯಕರ್ತರು ಪಾಪ ಹೇಳ್ತಾರಲ್ಲ, ಅವ್ರು ಕರೀತಾವ್ರಲ್ಲ, ಬಂದ್ರಪ್ಪ ಬನ್ನಿ ನಿಮಗೆಲ್ಲ ನಾನು ನೋಡ್ಕೊತೀನಿ ಅಂತೇಳಿ. ನಮಗಂಥ ದರಿದ್ರ ಬಂದಿಲ್ಲ. ಅಂತರ ಸವಾಸ ಮಾಡಿ ಈ ಪಕ್ಷದಲ್ಲಿ ನಾನು ನನ್ನ ಕಾರ್ಯಕರ್ತರು ದುಡ್ಡು ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ನಾಡು ಉಳಿಸೋದಕ್ಕೆ ನನ್ನ ಕಾರ್ಯಕರ್ತನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತನ ಬೆಳೆಸಿದ್ದೀನಿ. ಅಂಥ ಕಾರ್ಯಕರ್ತರನ್ನ ಮನೆ ಹಾಳು ಮಾಡೋಕ್ಕೆ ನಾನು ತಯಾರಾಗಿಲ್ಲ. ಅದಕ್ಕೋಸ್ಕರಲೇ ತಯಾರಾಗಿ ಬರಲಿಕ್ಕೆ ಹೊರಟಿದ್ದೇನೆ. ಬಹುಶಃ ಈ ನಾಡಿನ ಹಲವಾರು ಬಡ ಕುಟುಂಬಗಳ ಹಾರೈಕೆ ನನಗೆ, ಬಡವರದು, ಆ ಹಾರೈಕೆಯಿಂದ ಒಂದು ವಾರದಲ್ಲಿ ತಯಾರಾಗಿ ಬರ್ತೀನಿ. ಯಾರೂ ಹಂಚ್ಕೊಳ್ಳೋದು ಬೇಕಾಗಿಲ್ಲ. ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತೇನೆ, ಧೈರ್ಯವಾಗಿ ನನ್ನ ಅನುಪಸ್ಥಿತಿಯಲ್ಲಿ ಇವತ್ತು ಬಿಜೆಪಿ ಮತ್ತು JDSನ ಅಭ್ಯರ್ಥಿಗಳ ಗೆಲುವಿಗೆ ನನ್ನ ಅನುಪಸ್ಥಿತಿ ಕೇವಲ 1 ವಾರ. ಆಮೇಲೆ ನಿಮ್ಮ ಜೊತೆ ನಾನು ಜೊತೆಗೂಡ್ತೀನಿ. ಸಮಯ ವ್ಯರ್ಥ ಮಾಡಬೇಡಿ. ಸಮಯ ಇಲ್ಲ, ಇರೋದೇ ಇನ್ನು 35-36 ದಿವಸ ಮೊದಲನೇ ಹಂತದ ಚುನಾವಣೆಗೆ ಕೆಲಸ ಪ್ರಾರಂಭ ಮಾಡಿ. ವಿಶೇಷವಾಗಿ ನನ್ನ ಮಂಡ್ಯ ಜಿಲ್ಲೆಯ ಜನತೆ, ಮೊನ್ನೆ ನಾನೇನು ಸಭೆಗೆ ಬಂದು ಅಭ್ಯರ್ಥಿ ಘೋಷಣೆ ಮಾಡಲಿಕ್ಕೆ ಬಂದಾಗ ಅಲ್ಲಿ ಏನು ತಮ್ಮ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿದ್ದೀರಿ. ನಾನು ಮೊನ್ನೆ ಅಲ್ಲಿ ಹೇಳಿ ಬಂದಿದ್ದೇನೆ, ನಿಮ್ಮ ಭಾವನೆಗೆ ನಾನು ಯಾವುದೇ ಕಾರಣಕ್ಕೂ ನಿರಾಸೆ ಉಂಟು ಮಾಡಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ನಾವು ಕಾರ್ಯಕರ್ತರ ಶ್ರಮ ಅದಕ್ಕೆ ಗೌರವ ತರಬೇಕಂತ ಹಿನ್ನೆಲೆಯಲ್ಲಿ ಸೂಕ್ತವಾದ ನಿರ್ಧಾರ ಏನು ಮಾಡ್ತೀನಿ ಅಂತ ಹೇಳಿದ್ದೇನೆ. ಮಂಡ್ಯ ಜಿಲ್ಲೆ ಇರಲಿ, ಕೋಲಾರದ ವಿಷಯದಲ್ಲೂ ಅಷ್ಟೇ, ಅಲ್ಲಿಯೂ ಸಹ ನಮಗೆ ಇವತ್ತು ಗೆಲ್ತಕ್ಕಂಥ ವಾತಾವರಣ ಏನಿದೆ. ಹಾಸನದ ಮತದಾರರಿಗೂ ನಾನೇನು ಮನವಿ ಮಾಡಿ ಬಂದಿದ್ದೇನೆ, ಈ 3 ಕ್ಷೇತ್ರ ಪ್ಲಸ್ ಇನ್ನುಳಿದಂಥ 25 ಲೋಕಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿಗಳೇನಿರ್ತಾರೆ, ಇಷ್ಟು ಕಡೆ ನನ್ನ ಕಾರ್ಯಕರ್ತರಿಗೆ ನನಗೇನಾದರೂ ಒಳ್ಳೇದಾಗಬೇಕು ಅನ್ನೋದಿದ್ದರೆ ನಿಮ್ಮಲ್ಲಿ ಹೃದಯದಲ್ಲಿ ನಿಮ್ಮ ಮುಖಾಂತರ ಮನವಿ ಮಾಡ್ತೇನೆ, ಧೈರ್ಯವಾಗಿ ಫೀಲ್ಡ್ಗಿಳಿರಿ. ನಿಮ್ಮ ಜೊತೆ ನಾನು ಬಂದು ಜೊತೆಗೂಡ್ತೀನಿ. ಮಂಡ್ಯದಲ್ಲಿ ವಿಶೇಷವಾಗಿ ನನ್ನ ಕಾರ್ಯಕರ್ತರ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ, ನಿರಾಸೆ ಮಾಡಲ್ಲ. ಇವತ್ತು ನನ್ನ ಕಾರ್ಯಕರ್ತರಿಗೆ ಯಾವ ಮಟ್ಟದ ತೀರ್ಮಾನವನ್ನಾದರೂ ತೆಗೆದುಕೊಳ್ತಕ್ಕಂಥ ನಿರ್ಧಾರ ನಾನೀಗಾಗಲೇ ಮಾಡೇ ಹೋಗ್ತಾ ಇದ್ದೇನೆ. ಆ ನಿರ್ಧಾರ ಮಾಡೇ ಹೋಗ್ತಾ ಇದ್ದೇನೆ. ಯಾರೂ ನಿರಾಸೆ ಆಗಬೇಕಾಗಿಲ್ಲ.
ಕೋಲಾರನ ಕ್ಲಿಯರ್ ಆಗುತ್ತೆ ಅಂತ ತೊಂದರೆ ಇಲ್ಲ, ಎಲ್ಲ ಸ್ಮೂತ್ ಆಗ್ತದೆ. ನಾನು ಬಂದು ಹೇಳ್ತೀನಿ ನನ್ನ ಕಾರ್ಯಕರ್ತರ ಅಭ್ಯರ್ಥಿಗಳಲ್ಲಿ ನನ್ನ ಕಾರ್ಯಕರ್ತರ ಬ್ರದರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.